ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ವಿಶೇಷವಾಗಿ ಲಂಚ ಅಂದಾಗ ಸರ್ಕಾರಿ ಉದ್ಯೋಗ ತೆಗೆದುಕೊಳ್ಳುವಂಥ ಸಂದರ್ಭ ಬಂದಾಗ ಎಲ್ಲರೂ ಚಿತ್ತು ಹುಡುವುದು KPSC ಕಡೆ, ಯಾಕೆಂದರೆ ಅಷ್ಟೇ ಪ್ರಬಲವಾಗಿ ಪ್ರಸಾರವನ್ನು ಪಡೆದದು. ಆದರೆ ಇಲ್ಲಿ ಇನ್ನೊಂದು ಸರ್ಕಾರಿ ಈ ವೈದ್ಯರನ್ನು ಆಯ್ಕೆ ಮಾಡೋರು ಲಂಚ. ಮೂಲತಃ ಅವರು MBBS MDನೋ ಮತ್ತೇನೋ ಕಲಿಯೋದ್ರಲ್ಲಿ ಸಾಕಷ್ಟು ಖರ್ಚು ಮಾಡಿರ್ತಾರೆ. ಪ್ರೊಫೆಷ್ನಲ್ಲಾಗಿ ಕಲಿತು ಬಂದಂಥವ್ರು, ಅದರಲ್ಲೂ ಸರ್ಕಾರಿ ಕೂಡ ಸಿಕ್ಕವರು ಸ್ವಲ್ಪ ಕಡಿಮೆ ಖರ್ಚಾಗ್ಬೋದು, ಬಟ್ ಖರ್ಚು ಸಾಕಷ್ಟಾಗಿರ್ತದೆ. ಹೊರಗೆ ಬಂದ ಮೇಲೆ ಮತ್ತೆ 30 ಲಕ್ಷ ಕೊಡ್ರಿ, 40 ಲಕ್ಷ ಕೊಡ್ರಿ, 50 ಲಕ್ಷ ಕೊಡ್ರಿ ಅಂತಾರೆ. ಅದು ಪ್ರಾಧ್ಯಾಪಕ ಹುದ್ದೆಗೆ ಗೌರ್ಮೆಂಟ್ ಅಂತ ಓಪನ್ ಮಾಡ್ಯದ ಸರ್ಕಾರಿ ಒಂದು ಏನೋ ವೈದ್ಯಕೀಯ ಕಾಲೇಜನ್ನು ಈ ಚಿತ್ರದುರ್ಗದಲ್ಲ. ಚಿತ್ರದುರ್ಗ ಈ ಒಂದು ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕ 2023-24 ಆರಂಭ ಆಗ್ಯದ. ಆಗಿಂದ 58 ಬೋಧಕರ ಬೇಡಿಕೆ ಇತ್ತಲ್ಲ. ಯಾಕಂದ್ರೆ ನೋಡಪ್ಪ, ಈ ವೈದ್ಯಕೀಯ ಕಾಲೇಜ್ ಅಂದ್ರೆ ನಿಮಗೆ ಗೊತ್ತದ, ಇದು ಭಾಳ ಖರ್ಚಿನದಂತೇಳಿ. ಮತ್ತು ಸರ್ಕಾರ ಮಾಡೋ ಮುಂದೆ ಸರ್ಕಾರ ಖರ್ಚಿಂದ ಹೌದು, ಆದರೆ ಯಾರಿಗಾಗಿ ಈ ವೈದ್ಯಕೀಯ ಕಾಲೇಜು ನಮ್ಮಲ್ಲೇ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ ವಿಶೇಷವಾಗಿ 2 ವರ್ಷ ಆದರೂ ಸಹಿತ ಅಂತ ಹೇಳ್ಕೊಳ್ಳುವಂಥ ಸುಸಜ್ಜಿತ ವ್ಯವಸ್ಥೆ ಅಲ್ಲಿಲ್ಲ ಅನ್ನುವಂಥ ಈ ಒಂದು ವೈದ್ಯಕೀಯ ಕಾಲೇಜಿನಲ್ಲೇ ವರದಿಗಳಿದ್ದು. ಕೇವಲ 6 ಜನ ಪ್ರಾಧ್ಯಾಪಕರ ನೆಲೆಯಲ್ಲಿ ಈ ಒಂದು ನಡೆಸ್ತಾಯಿದ್ರು. ನೆರೆಯ ಬೇರೆ ಬೇರೆ ಜಿಲ್ಲೆಗಳಿಂದ ವೈದ್ಯರನ್ನು ಸ್ವಲ್ಪ ವಾರಕ್ಕೊಮ್ಮೆ 2 ಸಲ ಕರೆಸಿ ನಡೆಸ್ತಾಯಿದ್ರು. ಹೀಗಾಗಿ 1 ಮತ್ತು 2ನೇ ವರ್ಷಗಳ ವರ್ಷ ಈ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿತ್ತು. ಅದಕ್ಕಾಗಿ ಜಲ್ದಿ ಸೆಲೆಕ್ಷನ್ ಮಾಡಬೇಕು ಇವರನ್ನು ಅನ್ನುವಂಥ ಮಾತುಗಳು ಇದು. ಹೌದು, ಮಾಡಬೇಕಾಗಿದೆ. ಯಾಕಂದರೆ ಗುರುಗೂ ಇಲ್ಲದ, ಅದರಲ್ಲೂ ವೈದ್ಯಕೀಯ ಜ್ಞಾನದ ಗುರು ಇಲ್ಲದ ನೀವು ವೈದ್ಯಕೀಯವನ್ನು ಕಲಿಸೋರಾಗ ಈಗಿದ್ದವ್ರಿಗೆ ಸಹ ತೊಂದರೆ ಆಗಿದೆ. ಪ್ರಾಕ್ಟಿಕಲ್ ಅಲ್ಲಿಲ್ಲ ಆ ಕಾಲೇಜಿನಲ್ಲಿ ಅನ್ನೋದು ಸಹ ಕೇಳಿ ಬರ್ತಾಯಿದ್ದ ವರದಿಗಳಿದ್ದಾವೆ. ಈ ದಾವಣಗೆರೆಯಲ್ಲಿ ಇರುತ್ತಿರುವಂಥ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲೇ ವೈದ್ಯಕೀಯ ಕಾಲೇಜಿನ ಈ ಒಂದು ಇಂಥ ಪರಿಸ್ಥಿತಿಯಲ್ಲಿ ನೇಮಕಾತಿ ಮಾಡೋದಕ್ಕೆ ಕರೆದು ಅದರಲ್ಲಿ 58 ಬೋಧಕರಲ್ಲಿ 36 ಹುದ್ದೆಗಳನ್ನು ಈಗಾಗಲೇ ತುಂಬಿಕೊಂಡಿದ್ದಾರೆ ಅಂತ ಸುದ್ದಿಗಳು ಇದ್ದಾವೆ. ಆದರೆ ಈ ಹುದ್ದೆಗಳನ್ನು ತುಂಬಿಕೊಳ್ಳಲು ಒಂದು ಸ್ವಲ್ಪ ಗದ್ದಲಾಗಿದ್ದಾವೆ. ಏನು ಅಂದ್ರೆ ಕೇವಲ 2-3 ದಿನದಲ್ಲಿ ತುಂಬಿಕೊಂಡಿದ್ದಾರೆ ಇವೆಲ್ಲ. ಅದು ಮತ್ತು ಚಿತ್ರದುರ್ಗದಲ್ಲಿ ಕರೆದನ್ನು ಮಾಡ್ಬೇಕಂತ ಅಥವಾ ಸಂಶೋಧನಾ ಕೇಂದ್ರ ಎಲ್ಲಿತ್ತು ಅಂದ್ರೆ ಚಿತ್ರದುರ್ಗ ನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಇದನ್ನು ಕರೆದು ಮಾಡಬೇಕಾಗಿತ್ತು. ಆದರೆ ಬೆಂಗಳೂರಿಗೆ ತೊಗೊಂಡೋಗಿ ಮಾಡಿದ್ದು ಯಾಕೆ ಅಂತೇಳಿ ಅದರಲ್ಲೂ ಒಂದಿಷ್ಟು ಅನ್ಯಾಯ ಆದಂಥ ಒಂದು ಅಭ್ಯರ್ಥಿಗಳಿಗೆ ಅವರು ತಮ್ಮ ಧ್ವನಿಯನ್ನು ಅಲ್ಲಲ್ಲಿ ಎತ್ತಿದ್ದಾರೆ. ಇಲ್ಲ, ಅವರಲ್ಲಿ ಬೆಂಗಳೂರಿಗೆ ಕರೆಸಿದ್ದು ಅಂತ ಉದ್ದೇಶ ದುಡ್ಡು ಕೇಳಿಸೋಳಾಗಿ ಇಂಟ್ರ್ಯೂ ತೊಗೊಳಕ್ಕಾಗಿ ಅಲ್ಲ ಅನ್ನುವಂಥ ಮಾತು. ಇದು ಇವತ್ತು ಕಾಡ್ಗಿಚ್ಚಿನಂಥ ದೊಡ್ಡ ಸುದ್ದಿ ಆಗ್ಯದ. ಅದರಿಂದಾಗಿ ಅವ್ರಿಗೆ ಅನ್ಯಾಯ ಆಗ್ಯದ. ವೈದ್ಯಕೀಯ ಅಭ್ಯಾಸ ಮಾಡಿದಂಥವ್ರಿಗೆ ತಾವೆಲ್ಲ ಇಡೀ ಜೀವನವನ್ನು ಅದರಲ್ಲಿ ಕಳೆದ ದುಡ್ಡನ್ನು ಹಾಳು ಮಾಡ್ಕೊಂಡು ಮನೆತನ ಹಾಳು ಮಾಡ್ಕೊಂಡು ಎಷ್ಟೋ ಮನೆತನಗಳು ಕಲಿಸಲಾರದಿದ್ದ ಇರುವಂಥ ಪರಿಸ್ಥಿತಿಗಳು ಇದ್ದಾವೆ. ಹೀಗಾಗಿ ಆ ಕಲಿತ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿಲ್ಲಂದಾಗ ಸಹಜವಾಗಿ ಅವರು ಎಲ್ಲ ಕಡೆ ಆ ಒಂದು ದೂರುಗಳನ್ನು ಸಲ್ಲಿಸಿದ್ದಾರೆ. ಆ ದೂರಿನ ನೆಲೆಗಟ್ಟಿನೆಲ್ಲ ವಿಶೇಷವಾಗಿ ಪ್ರಾದೇಶಿಕ ಆಯುಕ್ತರಾದ ಬೆಂಗಳೂರವರು ಆದಿತ್ಯ ಅಮ್ಲಾನ್ ಬಿಶ್ವಾಸ್ ಅವರು ಚಿತ್ರದುರ್ಗ ಬಿಟ್ಟು ಬೆಂಗಳೂರಿನಲ್ಲಿ ಸಂದರ್ಶನ ನಡೆಸಿರುವುದೇ ಅನುಮಾನಾಸ್ಪದ ಅಂತ ಅವರು ಸ್ವತಃ ಒಪ್ಕೊಳ್ತಾ ಇದ್ದಾರೆ. ಆ ರೀತಿ ದೂರುಗಳು ಬಂದುಬಿಟ್ಟಿದ್ದಾವೆ. ಯಾಕಂದರೆ ಅಲ್ಲೇ ಮಾಡಬೇಕಾಯ್ತಲ್ಲ ಅಂತೇಳಿ, ಚಿತ್ರದುರ್ಗದಲ್ಲಿ ಇಂಟ್ರ್ಯೂ ತೊಗೋಬೇಕಾಯ್ತಿಲ್ಲ, ಇವರು ಅಲ್ಲೇ ಹಾಕಿ ತೊಗೊಂಡ್ರು ಅಂತೇಳಿ ಒಂದು ಮಾಡಬಾರ್ದಾಗಿತ್ತು. ಮತ್ತು ಅಲ್ಲಿ ದುಡ್ಡಿನ ವ್ಯವಹಾರಕ್ಕೆ ಅಲ್ಲಿ ಕರೆಸಿದ್ರು ಅನ್ನೋಂಥ ಮಾತುಗಳು ದೂರುಗಳು ಇದ್ದಾವೆ. ಅದು ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಒಂದು ಪ್ರಾಧ್ಯಾಪಕರಿಗೆ 50 ಲಕ್ಷ ಒಂದು ಪೋಸ್ಟಿಗೆ ಕೇಳ್ತಾ ಇದ್ದಾರೆ. ಒಂದು ಸಹ ಪ್ರಾಧ್ಯಾಪಕರಿಗೆ ಅಸಿಸ್ಟೆಂಟ್ ಈ ಒಂದು ಪ್ರೊಫೆಸರ್ಗಳಿಗೆ 40 ಲಕ್ಷಗಳವರೆಗೆ ಕೇಳ್ತಾ ಇದ್ದಾರೆ. ಮುಂದೆ ಅದಕ್ಕೆ ಕೆಳಗೆ ಬಂದಂಥವ್ರಿಗೆ 25 ಲಕ್ಷ 30 ಲಕ್ಷ ಏನು ಮನಸ್ಸಿಗೆ ಬಂದ ವ್ಯವಹಾರ ಆಗಿದ್ದಾವೆ. ಈಗಾಗಲೇ 36 ಹುದ್ದೆಗಳನ್ನು ತುಂಬಿಕೊಂಡಿದ್ದಾರೆ ಇವರು ಅಂತೇಳಿ ಆರೋಪಗಳಿದ್ದಾವೆ. ಅದಕ್ಕಾಗಿ ಅವ್ರಿಗೂ ಸಂಶಯ ಬಂದ, ಹೌದು ಇದು ನೇಮಕಾತಿ ಪ್ರಕ್ರಿಯೆಯನ್ನು ತನಿಖೆ ಮಾಡಬೇಕಂತೇಳಿ ಆದಿತ್ಯ ಅಮ್ಲಾನ್ ಬಿಶ್ವಾಸ್ ಅವರು ಪ್ರಾದೇಶಿಕ ಆಯುಕ್ತರು ಹೇಳ್ತಾ ಇದ್ದಾರೆ. ಮುಂದೆ ಅದೇ ಕಾಲಕ್ಕೆ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ನಿಯಮ ಉಲ್ಲಂಘಿಸಿ ಆಯ್ಕೆ ಪ್ರಕ್ರಿಯೆ ನಡೆಸಿರು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇವರು ಒಪ್ಕೊಳ್ತಾ ಇದ್ದಾರೆ. DC ಅವರು ಸಹಿತ ಚಿತ್ರದುರ್ಗ DC ಅವರು ಹೌದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ, ಇದು ದುಡ್ಡಿನ ವ್ಯವಹಾರ ಆಗಿದೆ. 2 ದಿವಸ ಮುಗಿದ ಕೂಡಲೇ ತಾತ್ಕಾಲಿಕ ಆಯ್ಕೆ ಪಟ್ಟಿ ರದ್ದಿದ್ದ ಬಗ್ಗೆ ಮುಂದಿನ ಕ್ರಮ ವಹಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗುವುದು. ಇದು ಬಂದ್ ಮಾಡೋದು ನಾವು ಪತ್ರ ಬರಿತೀವಿ ಅಂತೇಳಿ. ಇನ್ನು ಅದೇ ಕಾಲಕ್ಕೆ RC DC ನೋಟಿಸ್ಗೆ ಉತ್ತರ ನೀಡಿದ್ದೇನೆ.
ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ಕಾರಣ ಮುಂದಿನ ಆದೇಶಕ್ಕಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಅಂತೇಳಿ ಡಾಕ್ಟರ್ ಯುವರಾಜ್ ನಿರ್ದೇಶಕರು ಚಿತ್ರದುರ್ಗ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಅವರದಿಂದ ಅವ್ರು ಹೇಳಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಇಲ್ಲಿ ಗದ್ದಲಾಗಿದ್ದು ಸುಳ್ಳೇನಲ್ಲ, ಲಂಚ ಸಲುವಾಗಿ ವ್ಯವಹಾರ ಆಗಿದ್ದು ಸುಳ್ಳೇನಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ತನಿಖೆ ಆಗಲಿ ಅಂತೇಳಿ, ಮತ್ತು ತನಿಖೆ ಆಗಲೇಬೇಕು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ವೈದ್ಯಕೀಯ ಫೀಲ್ಡ್ದಲ್ಲಿ ಕಲಿಯೋದು ಭಾಳ ಕಷ್ಟದ ಕೆಲಸ. ಅದೇನೋ ಮಾಡಿ ಕಲ್ತಿರ್ತಾರೆ, ಅದರಲ್ಲೂ ಮೆರಿಟೋರಿಯಸ್ ವಿದ್ಯಾರ್ಥಿ ಪೆಟ್ಟು ಬಿಡಬಾರ್ದು, ಜೊತೆಗೆ ಜಲ್ದಿ ಮುಗಿಬೇಕು ಅದು. ಯಾಕಂದರೆ ಈಗಾಗಲೇ ಸಂಶೋಧನಾ ಈ ಏನು ಸಂಸ್ಥೆ ಅದ, ಇಲ್ಲಿ ಏನು ಕಾಲೇಜ್ ಓಪನ್ ಆಗಿದೆ, ಅಲ್ಲಿ ವಿಶೇಷ ಲೆಕ್ಚರರ್ಸ್ ಅಂದ್ರೆ ಆ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರೊಫೆಸರ್ಗಳ ಸಂಖ್ಯೆ ಭಾಳ ಕಡಿಮೆ ಅದ, ಭಾಳ ತೊಂದರೆ ಆಗ್ತದೆ. ಮತ್ತು ಆದಷ್ಟು ಅವ್ರು ಜಲ್ದಿ ತೊಗೊಂಡ್ರೆ ಒಳ್ಳೆಯ ಶಿಕ್ಷಣವನ್ನು ಆ ಮಕ್ಕಳಿಗೆ ಕೊಡೋದು ಸಾಧ್ಯತೆ ಐತೆ ಅನ್ನುವಂಥ ಮಾತುಗಳು ಸ್ಪಷ್ಟ ಆಗ್ತಾ ಇದ್ದಾವೆ. ಇವೆಲ್ಲ ನೆಲೆಯಲ್ಲಿ ಈ ಒಂದು ಪ್ರಾಧ್ಯಾಪಕ ಹುದ್ದೆಗೆ 50 ಲಕ್ಷ ಕೊಟ್ಟು ಹೋಗುವಂಥವ್ರು ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದ್ರೆ ದುಡ್ಡಿದ್ದವರು ಲಕ್ಷಗಳಲ್ಲಿ ಹಾಕಿರ್ತಾರೆ, ಇದೊಂದು 56 ಲಕ್ಷ ತೆಗೆದ್ರೆ ಏನಾಗೋದದ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಗಮನಿಸ್ಬೇಕಾದ್ದು ಏನಪ್ಪ ಅಂದ್ರೆ ಈ ಪ್ರಾಧ್ಯಾಪಕ ಹುದ್ದೆ ಜೊತೆಗೆ ಪ್ರೈವೇಟಾಗಿ ಪ್ರಾಕ್ಟೀಸ್ ಮಾಡೋಕ್ಕೂ ಅನುಕೂಲಗಳಿದ್ದಾವೆಲ್ಲ. ಪೇಮೆಂಟು ಸಾಕಷ್ಟು ಇರ್ತದೆ, ಜೊತೆಗೆ ಅವ್ರಿಗೆ ಒಂದು ನಿಯಮಿತವಾದ ಉದ್ಯೋಗ ಸಿಕ್ಕಂಗಾಯಿತು. ಇಲ್ಲಿಯ ಮತ್ತು ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ, ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಈ ಎಲ್ಲ ಪ್ರಾಧ್ಯಾಪಕರು, ಇಂಥ ಒಂದು ಕಾಲೇಜುಗಳು ವರ್ಕ್ ಮಾಡುತ್ತಿರುವಂಥವ್ರು, ಅವರು ಪ್ರಾಧ್ಯಾಪಕ ವೃತ್ತಿ ಜೊತೆಗೆ ತಾವು ಮನೆಯಲ್ಲೂ ಖಾಸಗಿಯಾಗಿ ಪ್ರಾಕ್ಟೀಸ್ ಮಾಡುವ ಎಲ್ಲ ಅವಕಾಶಗಳು ಇರ್ತಾವೆ. ಹೀಗಾಗಿ ಇಲ್ಲೇ ಅವ್ಯವಹಾರಗಳು ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಅದಾವೆ ಅನ್ನೋದು ಅಷ್ಟು ಸ್ಪಷ್ಟ ಅದ. ಅದೇನೋ ಆಗಲಿ, ಆದಷ್ಟು ಶೀಘ್ರ ತನಿಖೆ ಆಗಲಿ, ತಪ್ಪಿತಸ್ಥರ ಶಿಕ್ಷಣ ಆಗುವ ಜೊತೆಗೆ ಯೋಗ್ಯರ ಆಯ್ಕೆಯಾಗಿ ಮೊದಲದು ಸರ್ಕಾರಿ ಕಾಲೇಜು ಚೆನ್ನಾಗಿ ನಡೀಲಿ, ಜೊತೆಗೆ ಅಲ್ಲಿರುತ್ತಿರುವಂಥ ಆಸ್ಪತ್ರೆಯಲ್ಲಿರುತ್ತಂಥ ಈ ಒಂದು ರೋಗಿಗಳಿಗೂ ಸಹಿತ ಒಳ್ಳೆಯ ಚಿಕಿತ್ಸೆ ಸಿಗುವಂಥ ವಾತಾವರಣ ಆಗಲಿ ಅನ್ನೋದು ಬಯಸ್ತಾ, ಇಂಥ ಒಂದು ಅತ್ಯುನ್ನತ ಈ ನಮಗೆ ಮಟ್ಟಿಗೆ ಆರೋಗ್ಯ ಭಾಳ ಅತ್ಯುನ್ನತವಾದ ವಿಷಯ, ನಮಗೆಲ್ಲರೂ ಬೇಕಾದಂಥ ವಿಷಯ. ಅದರ ಬದಲಾಗಿ ಒಳ್ಳೆಯ ಪ್ರಾಧ್ಯಾಪಕರು ಮತ್ತು ಅದೇ ಕಾಲಕ್ಕೆ ವೈದ್ಯರು ಬೇಕಾಗುವಂಥದ್ದು, ಒಳ್ಳೆಯ ವೈದ್ಯರನ್ನು ಸರ್ಕಾರ ತಯಾರು ಮಾಡಲಿ. ಯಾಕಂದ್ರೆ ಸರ್ಕಾರ ಮಾಡೋದು ನಮ್ಮ ಜನಕ್ಕಾಗಿ. ಈಗೆಲ್ಲ ಹಲವು ಚರ್ಚೆ ಮಾಡಿದ್ವಿ, ಶಿಕ್ಷಣ ಮತ್ತು ಆರೋಗ್ಯ ಎರಡಿತಪ್ಪ ಅಂತಂದ್ರೆ ದೇಶ ತಂತನ ಉದ್ಧಾರ ಆಗ್ತದೆ, ಬೆಳೀತದೆ ಅಂತೇಳಿ. ಎಲ್ಲಿವರೆಗೆ ಪ್ರತಿ ವಿದ್ಯಾರ್ಥಿ, ಪ್ರತಿ ವ್ಯಕ್ತಿ, ಪ್ರತಿ ಒಬ್ಬ ಹೆಣ್ಮಗಳಿರಲಿ ಗಂಡುಮಗಳಿರಲಿ ಅವರು ಎಲ್ಲಿವರೆಗೆ ಉನ್ನತ ಶಿಕ್ಷಣವನ್ನು, ಅದರಲ್ಲೂ ಈ ಒಂದು ಪ್ರೊಫೆಷನಲ್ ಆದಂತಹ ಶಿಕ್ಷಣವನ್ನು ಪಡೆಯುವುದಿಲ್ವೋ ಅಲ್ಲಿ ತನಕ ಈ ದೇಶದ ಉದ್ಧಾರ ಅಷ್ಟಕ್ಕಷ್ಟ. ಯಾಕೆಂದರೆ ಹೆಚ್ಚು ಕಲಿತಂಥವ, ಹೆಚ್ಚು ವಿಷಯಗಳನ್ನು ತಿಳ್ಕೊಂಡಂಥವ ದೊಡ್ಡ ಆಸ್ತಿ, ಜೊತೆಗೆ ಈ ದೇಶದ ಆರೋಗ್ಯಕ್ಕೆ ಒಬ್ಬ ಆಧಾರ ಸ್ತಂಭ ಆಗ್ತಾನೆ ಅನ್ನೋದಷ್ಟು ಸತ್ಯದ. ಅದೇನೋ ಆಗಲಿ, ಪ್ರಾಧ್ಯಾಪಕ ಹುದ್ದೆಗೆ 50 ಲಕ್ಷಗಳಲ್ಲಿ ಕೇಳುವಂಥದ್ದು ಮಾತ್ರ ಅಪರಾಧ. ಇದು ತಪ್ಪಿಸ್ಬೇಕು, ತನಿಖೆ ಆಗಬೇಕಂತ ಹೇಳ್ತಾ, ಇದು ನಿಮಗೆ ಲಾಯಕ್ ಆಗಿರ್ಬೋದು. ಇಂಥ ಈ ಲಕ್ಷ ಗಟ್ಟಲೆ ಅಂದರೆ 50 ಲಕ್ಷ ಗಟ್ಟಲೆ ಏನೋ ಭ್ರಷ್ಟ ದುಡ್ಡನ್ನು ಕೇಳೋದು ಜನ ನಮ್ಮಲ್ಲಿದ್ದಾರಪ್ಪ ಅನ್ನೋದು. ಇದು ಖುಷಿ ಪಡ್ತಿರೋ ದುಃಖ ಪಡ್ತಿರೋ ನಿಮಗೆ ಬಿಟ್ಟಂಥ ವಿಷಯ. ಒಳ್ಳೆ ಎಜುಕೇಷನ್ ಪಡ್ಕೊಂಡು ಸಹಿತ ಈ ರೀತಿ ನಮ್ಮಲ್ಲಿದೆ ಅಂದಾಗ ನಮ್ಮ ದೇಶದಿಂದ ಬ್ರೇನ್ ಡ್ರೈನ್ ಅಂತಾರಲ್ಲ, ನಮ್ಮ ದೇಶ ಬಿಟ್ಟು ಕೊಡುವಂಥ ಈ ಒಂದು ಕಲಿತ ಜನ ಹೆಚ್ಚಾಗೋದು ಕಾರಣ ಇಲ್ಲದ, ಉತ್ತರ ಇಲ್ಲದ. ಯಾಕಂದ್ರೆ ಒಂದು ಪೋಸ್ಟ್ 50 ಲಕ್ಷ ಕೊಟ್ಟು ಮೊದಲು ಒಂದು 50-60 ಲಕ್ಷ ಖರ್ಚು ಮಾಡಿ ಉಳಿದೇನು ಅಂತೇಳಿ. ಇಂಥ ಪ್ರಸಂಗದಲ್ಲಿ ಸಹಜವಾಗಿ ಈ ಕಲಿತ, ಅದರಲ್ಲೂ ವೈದ್ಯಕೀಯ ಅಭ್ಯಾಸ ಮಾಡಿದಂಥ ಮಕ್ಕಳು, ವಿದ್ಯಾರ್ಥಿಗಳು ಇನ್ನೊಂದು ದೇಶಕ್ಕೆ ಹಾರಿ ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ನಾವೆಲ್ಲ ಇನ್ನೂ ಮತ್ತು ಈ ಅನಾರೋಗ್ಯದ ಸುತ್ತ ಬದುಕಿ ಸಾಯುವಂಥ ಅನಿವಾರ್ಯತೆ ಬರ್ತದೆ. ಯಾಕಂದರೆ ಡಾಕ್ಟರ್ಸ್ ಇಲ್ಲದ ನಾವು ನೀವು ಏನು ಮಾಡೋರ್ದೀವಿ ಅನ್ನುವಂಥ ಮಾತು. ಏನೂ ಆಗಲಿ, ಇಂಥ ಒಂದು ಪ್ರಾಧ್ಯಾಪಕ ಹುದ್ದೆಗಳಿಗೆ ಲಂಚ ನಡಿಬಾರದು ಅಂತ ನಮ್ಮ ಜನರೆಲ್ಲ ಮತ್ತೊಮ್ಮೆ ಅದರಲ್ಲೂ ಈ ಸರ್ಕಾರ ಕೇಳ್ಕೊಳ್ತಾ, ನಿಮಗೆ ಲಾಯಕ್ ಆಯ್ತಾ 50 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಇದು ಲಂಚ ದುಡ್ಡು ಕೇಳೋದು, ಇದು ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೆಚ್ಚು ಧಾರಾವಿದು ಸತ್ಯದ ಕೈಗಣನೆ ವಂದನೆಗಳು.